ಇವರ ಪಿಗ್ಮೆಂಟೇಷನ್ನು 4 ತಿಂಗಳಲ್ಲೇ ಕ್ಲಿಯರ್ ಆಗೋಯ್ತು. ಇವರು ಟ್ರೀಟ್ಮೆಂಟ್ಸ್ ಅಂತೆ, ಕೆಮಿಕಲ್ ಪೀಲ್ ಅಂತೆ, ಮತ್ತೆ ತುಂಬ ಕ್ರೀಮ್ಗಳನ್ನೆಲ್ಲ ಹಚ್ಕೊತಿದ್ರು. ಆದರೆ ಈ ಪಿಗ್ಮೆಂಟೇಷನ್ನು ಮತ್ತೆ ಮತ್ತೆ ಬರ್ತಾನೆ ಇತ್ತು. ಯಾಕಂತ ಗೊತ್ತಾ? ಪಿಗ್ಮೆಂಟೇಷನ್ನು ಸ್ಕಿನ್ ಪ್ರಾಬ್ಲಮ್ ಅಲ್ಲ, ಇದು ಹಾರ್ಮೋನಲ್ ಇಶ್ಯೂ. ಇವ್ರ ಕೇಸಲ್ಲಿ ಏನಾಗಿತ್ತು? ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇತ್ತು, PCOS ಇತ್ತು, ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಈ 3 ಕಾಂಬಿನೇಷನ್ ಇದ್ದಾಗ ನಿಮ್ಮ ಸ್ಕಿನ್ ನಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇವ್ರೇನ್ ತಪ್ಪು ಮಾಡಿದ್ರು ಅಂದ್ರೆ ಬರೀ ಎಕ್ಸ್ಟರ್ನಲ್ ಟ್ರೀಟ್ಮೆಂಟ್ ತಗೊಳ್ತಾ ಹೋದ್ರು, ಆದ್ರೆ ಒಳಗಡೆ ಇರೋ ಹಾರ್ಮೋನಲ್ ಇಂಬ್ಯಾಲೆನ್ಸು, PCOS ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್ ನ ಟ್ರೀಟ್ ಮಾಡಲೇ ಇಲ್ಲ. ಆದ್ರೆ ನಾವೇನ್ ಡಿಫ್ರೆಂಟ್ ಮಾಡಿದ್ವಿ ಈ ಕೇಸಲ್ಲಿ ಹೇಳ್ತೀನಿ ಕೇಳಿ. ನಾವು ಇವರ ಡಯಟ್ ಮೇಲೆ ಕೆಲಸ ಮಾಡಿದ್ವಿ, ಬ್ಲಡ್ ಶುಗರ್ ನ ಮ್ಯಾನೇಜ್ ಮಾಡಿದ್ವಿ, ಫಿಸಿಕಲ್ ಆಕ್ಟಿವಿಟಿನ ನಿಧಾನವಾಗಿ ಇನ್ಕ್ಲೂಡ್ ಮಾಡಿದ್ವಿ, ಮತ್ತೆ ಅವರ ಸ್ಟ್ರೆಸ್ ಮೇಲೆ ಕೆಲಸ ಮಾಡಿದ್ವಿ. ಸೊ ಇದನ್ನ ಕನ್ಸಿಸ್ಟೆಂಟ್ ಆಗಿ 4 ಮಂತ್ಸ್ ಮಾಡೋದ್ರಿಂದ ಏನಾಯ್ತು? ಯಾವುದೇ ಮೆಡಿಸಿನ್ಸು ಇಲ್ಲ ಕ್ರೀಮ್ಸು ಇಲ್ಲ ಕೆಮಿಕಲ್ ಪೀಲ್ಸ್ ಇಲ್ದಂಗೆನೆ ಅವರ ಪಿಗ್ಮೆಂಟೇಷನ್ ಮಾಯವಾಗೋಯ್ತು. ಸೊ ನಿಮಗೂ ಪಿಗ್ಮೆಂಟೇಷನ್ ತೊಂದರೆ ಇದ್ರೆ, ಶಾರ್ಟ್ಕಟ್ಟೇ ಹುಡುಕ್ತಿದ್ರೆ, ಶಾರ್ಟ್ಕಟ್ ಇಂದ ಏನೂ ಸೊಲ್ಯೂಷನ್ ಸಿಗಲ್ಲ. ಅದನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು. ಸೊ ನಿಮಗೂ ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು ಅಂದರೆ ಕಮೆಂಟ್ ಹೀಲ್. ನನ್ನ ಟೀಮು ನಿಮಗೆ ಕಾಲ್ ಮಾಡ್ತಾರೆ, 1-on-1 ಕನ್ಸಲ್ಟೇಷನ್ ಮಾಡಿ ಜೊತೆಗೆ ಇದನ್ನ ರಿವರ್ಸ್ ಮಾಡೋಣ.